ಪೊಲೀಸ್ ಇಲಾಖೆಯ ಇತಿಹಾಸದಲ್ಲಿಯೇ ಮೊಟ್ಟಮೊದಲ ಬಾರಿಗೆ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿಯನ್ನ ಅಮಾನತು ಮಾಡುವ ಮೂಲಕ ಕಪ್ಪು ಚುಕ್ಕಿಯನ್ನ ಇಟ್ಟಿದೆ ಈ ರಾಜ್ಯ ಸರ್ಕಾರ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಎಳೆದ್ರಂತೆ ಎಂಬ ಗಾದೆ ಸದಾ ನಮ್ಮ ಜನಸ್ನೇಹಿ ಪೊಲೀಸ್ ಅಧಿಕಾರಿಗಳು ಬಲಿಯಾಗ್ತಾ ಬಂದಿದ್ದಾರೆ. ಆದ್ರೆ ಈ ಬಾರಿ ಪೊಲೀಸ್ ಆಯುಕ್ತರನ್ನೇ ಅಮಾನತು ಮಾಡುವ ಮಟ್ಟಿಗೆ ನಮ್ಮನ್ನಾಳುವ ರಾಜ್ಯ ಸರ್ಕಾರ ಮುಂದಡಿ ಇಟ್ಟಿದೆ. ಮುಂದಿನ ದಿನಗಳಲ್ಲಿ ಇವರಿಂದ ಬೇರೆ ಏನನ್ನ ನಿರೀಕ್ಷಿಸಲಾಗದು. ಪೊಲೀಸ್ ಇಲಾಖೆಯನ್ನ, ಅದರಲ್ಲೂ ಬೆಂಗಳೂರು ನಗರ ಪೊಲೀಸ್ ಠಾಣೆಗಳನ್ನ ಜನಸ್ನೇಹಿ ಠಾಣೆಗಳಾಗಿ ಪರಿವರ್ತಿಸಿ ಸಾರ್ವಜನಿಕರಲ್ಲಿ ಪೊಲೀಸರ ಮೇಲೆ ಭಯವನ್ನ ದೂರ ಮಾಡಿ ನಗರದಾದ್ಯಂತ ಕಾನೂನು ಸುವ್ಯವಸ್ಥೆಗೆ ಒಂದು ಚೂರು ಲೋಪವಾಗದಂತೆ ಕಾಪಾಡಿಕೊಂಡು ಬಂದಂತಹ ದಕ್ಷ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಸರ್ ಅವರು. ಆದರೆ ಅವರ ನಿಷ್ಠೆಗೆ ಸಿಕ್ಕಿದ್ದು ಇತಿಹಾಸ ಪುಟಗಳಲ್ಲಿ ಕಪ್ಪು ಚುಕ್ಕಿಯನ್ನಿಟ್ಟು ಅಮಾನತು ಮಾಡಿ ನಿಷ್ಠೆ ಹಾಗೂ ಪ್ರಾಮಾಣಿಕತೆಗೆ ಬೆಲೆ ಇಲ್ಲದಂತೆ ಮಾಡಿದ್ರು ನಮ್ಮನ್ನಾಳುವ ಸರ್ಕಾರ. ದಯಾನಂದ್ ಅವರ ಬಗ್ಗೆ ಒಂದೇ ಒಂದು ನೆಗೆಟಿವ್ ಮಾತುಗಳಾಗ್ಲಿ ಸುದ್ದಿಗಳಾಗ್ಲಿ ಯಾವುದೇ ಒಂದು ಮಾಧ್ಯಮಗಳಲ್ಲಿ ಪ್ರಕಟವಾಗಿಲ್ಲ, ಪ್ರಸಾರವಾಗಿಲ್ಲ. ಅತ್ಯಂತ ಪ್ರಾಮಾಣಿಕ ಹಾಗೂ ನಿಷ್ಠೂರ ಪತ್ರಕರ್ತರು ಕೂಡ ದಯಾನಂದ್ ಅವರ ಕಾರ್ಯವೈಖರಿಯನ್ನ ಹೊಗಳ್ತಾರೆ. ಆದ್ರೆ ಕನ್ನಡಿಗ ದಕ್ಷ ಹಾಗೂ ಓರ್ವ ನಿಷ್ಠುರ ಪೊಲೀಸ್ ಆಯುಕ್ತರ ವೃತ್ತಿಯ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕಪ್ಪು ಚುಕ್ಕೆ ತಂದಿಟ್ಟರು. ಕ್ಲಬ್ ಒಂದರ ಗೆಲುವನ್ನ ಕನ್ನಡದ ಗೆಲುವೆಂದು ಪ್ರಚಾರ ಪಡೆಯಲು ಹೋದ ದುಷ್ಟ ರಾಜಕಾರಣಿಗಳಿಂದ ಓರ್ವ ಪ್ರಾಮಾಣಿಕ ಕನ್ನಡಿಗ ಅಧಿಕಾರಿ ಅಮಾನತು ಶಿಕ್ಷೆಗೆ ಒಳಪಡಬೇಕಿತ್ತು. ಅಷ್ಟಕ್ಕೂ ದಯಾನಂದ್ ಹಾಗೂ ಅವರ ತಂಡ ಮಾಡಿದ ತಪ್ಪೇನು ಎನ್ನುವುದನ್ನ ಈ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಘನತೆವೆತ್ತ ಕನ್ನಡ ಪ್ರೇಮಿ ಉಪಮುಖ್ಯಮಂತ್ರಿ ವಿವರಿಸಲೇಬೇಕಿದೆ. ಇವರ ತವಡು ಕುಟ್ಟುವ ಮಾತುಗಳನ್ನ ಕೇಳುವ ಮೊದಲು ಒಂದಿಷ್ಟು ವಿಚಾರಗಳನ್ನ ನಾವು ಅರಿಯಲೇಬೇಕಿದೆ. ನಗರ ಪೊಲೀಸರ ದಕ್ಷ ದಂಡಾಧಿಕಾರಿಯನ್ನ ಶಿಕ್ಷಿಸಿ ನೈತಿಕ ಸ್ಥೈರ್ಯ ಕುಗ್ಗಿಸುವ ಕೆಲಸ ಮಾಡುವ ಈ ಬೇಜವಾಬ್ದಾರಿ ಸರ್ಕಾರದ ಮುಖವಾಡ ಕಳಚಲೇಬೇಕು. ಇವರ ವಿರುದ್ಧ ಇನ್ನೂ ಧ್ವನಿ ಎತ್ತದಿದ್ರೆ ಇಡೀ ರಾಜ್ಯವನ್ನ ಬೇದಿಗೆ ತರ್ತಾರೆ. ಇಂತಹ ಬೇಜವಾಬ್ದಾರಿ ಸರ್ವಾಧಿಕಾರಿ ಹಾಗೂ ಅರಾಜಕತೆಯ ಆದೇಶವನ್ನ ವಿರೋಧಿಸಲು ಇರುವ ಸಕಾರಣಗಳನ್ನ ನಾವು ಅರಿಯಲೇಬೇಕು. ಹಾಗೆಯೇ ಪೊಲೀಸರ ಪರವಾಗಿ ನಿಲ್ಲಲೇಬೇಕು. ಪೊಲೀಸರ ಈ ತರ ವರ್ತನೆಗಳ ಬಗ್ಗೆ ಅದೆಷ್ಟೇ ದೂರು ದುಮ್ಮಾನು ಇರಬಹುದು, ಈ ವಿಚಾರದಲ್ಲಿ ನಾವೆಲ್ಲರೂ ಪೊಲೀಸರ ಜೊತೆಗಿರಬೇಕು. ಸರ್ಕಾರದ ನಿರ್ಧಾರದ ವಿರುದ್ಧ ಕೂಗೆಬ್ಬಿಸಬೇಕು. ಆಶಾಭಾವನೆಯೊಂದಿಗೆ ಮಂಗಳವಾರ ಮಧ್ಯಾಹ್ನದಿಂದಲೇ ಬೆಂಗಳೂರು ಪೊಲೀಸರು ಅಲರ್ಟ್ ಆಗಿದ್ರು. ಅಹಿತಕರ ಘಟನೆಗಳನ್ನ ತಡೆಯಲು ಸಿದ್ಧತೆ ಮಾಡಿಕೊಂಡಿದ್ರು. ಆರ್ಸಿಬಿ ತಂಡವು ಪ್ರಶಸ್ತಿ ಗೆಲ್ತಿದ್ದಂತೆಯೇ ಬೆಂಗಳೂರು ನಗರದ ಮೂಲೆ ಮೂಲೆಗಳಲ್ಲಿ ವಿಜಯೋತ್ಸವ ಶುರುವಾಗಿತ್ತು. ರಸ್ತೆಗಳಲ್ಲಿ ಬೈಕ್ ಹಾಗೂ ಕಾರುಗಳ ಜಾಥಾ ಶುರುವಾಯಿತು. ಆ ಕ್ಷಣದಿಂದಲೇ ಪೊಲೀಸರಿಗೆ ಧರ್ಮ ಸಂಕಟ ಶುರುವಾಯಿತು ನೋಡಿ. ಅಭಿಮಾನಿಗಳಿಗೆ ಹೊಡೆದ್ರೆ ಅದುವೇ ದೊಡ್ಡ ವಿಷಯವಾಗುವ ಸಾಧ್ಯತೆ ಇತ್ತು. ಅಭಿಮಾನಿಗಳ ಮೇಲೆ ಸಾಫ್ಟ್ ಕಾರ್ನರ್ ಇರಲಿ ಎನ್ನುವ ಸಂದೇಶವು ಪೊಲಿಟಿಕಲ್ ಬಾಸ್ಗಳಿಂದ ಆಗಲೇ ಬಂದಿತ್ತು. ಅದಕ್ಕೆ ಪೂರಕವಾಗಿ ಅಂತಹ ಯಾವುದೇ ದೊಡ್ಡ ಅಹಿತಕರ ಘಟನೆಯಾಗದಂತೆ ಬುಧವಾರ ಬೆಳಗಿನ ಜಾವದವರೆಗೂ ಕಣ್ಣಿಗೆ ಎಣ್ಣೆ ಹಾಕಿಕೊಂಡು ನಮ್ಮ ಪೊಲೀಸರು ಕೆಲಸ ಮಾಡಿದ್ರು. ಬೆಂಗಳೂರು ನಗರದ ಬಹುತೇಕ ಪೊಲೀಸರು ಅಂದು ನಿದ್ರೆಯನ್ನೇ ಮಾಡಿರಲಿಲ್ಲ. ಈ ಸಂದರ್ಭದಲ್ಲಿ ಏಕಾಏಕಿ ಆರ್ಸಿಬಿಯಿಂದ ವಿಜಯೋತ್ಸವದ ಘೋಷಣೆಯಾಯಿತು. ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಕೂಡ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಿತ್ತು. ಈಗ ವಿಜಯೋತ್ಸವ ಘೋಷಿಸಿದ ಆರ್ಸಿಬಿ ಹಾಗೂ ಕೆಎಸ್ಸಿಎಯ ಕೆಲ ಸಿಬ್ಬಂದಿಯನ್ನ ಬಂಧಿಸುವಂತೆ ಕಾನೂನು ತಿಳಿದಿರುವ ಮುಖ್ಯಮಂತ್ರಿ ಸೂಚಿಸಿದ್ದಾರೆ. ಒಬ್ಬ ವ್ಯಕ್ತಿಯನ್ನ ಬಂಧಿಸಲು ಸೂಚನೆ ನೀಡುವ ಅಧಿಕಾರ ಯಾವ ಮುಖ್ಯಮಂತ್ರಿಗೆ ಇರುತ್ತದೆ ಎನ್ನುವುದನ್ನ ಕಾನೂನು ಪಂಡಿತರಾದ ಸಿದ್ದರಾಮಯ್ಯನವರೇ ರಾಜ್ಯದ ಜನತೆಗೆ ವಿವರಿಸಬೇಕು. ಇದನ್ನೇ ತರ್ಕವಾಗಿ ಇರಿಸಿಕೊಂಡಿದ್ರೆ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ತಂಡದ ವಿರುದ್ಧ ಎಫ್ಐಆರ್ ದಾಖಲಿಸಿ ಬಂಧನ ಮಾಡಬೇಕಾಗುತ್ತಲ್ಲವೇ? ಈಗ ಇನ್ನೊಂದು ಆಡಳಿತಾತ್ಮಕ ವಿಚಾರಕ್ಕೆ ಬರೋಣ. ಒಂದು ನಗರದ ಪೊಲೀಸ್ ಆಯುಕ್ತರ ಆದೇಶವನ್ನ ಇಬ್ಬರು ಮಾತ್ರ ಧಿಕ್ಕರಿಸಲು ಅಥವಾ ಬದಲಾಯಿಸಲು ಸಾಧ್ಯವಿದೆ. ಸರ್ಕಾರದಲ್ಲಿ ಅವರ ಮೇಲೆ ಕುಳಿತಿರುವ ಅಧಿಕಾರ ವ್ಯವಸ್ಥೆ ಅಥವಾ ಅಲ್ಲೇ ಪಕ್ಕದಲ್ಲಿರೋ ಹೈಕೋರ್ಟ್ ಮಾತ್ರ ಅದನ್ನ ಧಿಕ್ಕರಿಸಿ ಮುಂದೆ ಹೋಗಬಹುದು. ಆದ್ರೆ ಆರ್ಸಿಬಿ ಹಾಗೂ ಕೆಎಸ್ಸಿಎಗೆ ಅದನ್ನ ತಿರಸ್ಕರಿಸುವ ಧೈರ್ಯ ಇರಲು ಸಾಧ್ಯನೇ ಇಲ್ಲ ಎನ್ನುವುದು ಪೊಲೀಸ್ ವ್ಯವಸ್ಥೆ ತಿಳಿದಿರುವ ಯಾವುದೇ ವ್ಯಕ್ತಿ ಹೇಳಬಹುದು. ಇಂತಹ ಅತಿರೇಕಿಗಳನ್ನ ವ್ಯವಸ್ಥೆಯಲ್ಲಿರುವ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆ ಮಾಡೋದಿಲ್ಲ. ಆದರೆ ಪೊಲೀಸ್ ಆಯುಕ್ತರ ಸಲಹೆಯನ್ನ ಸೈಲೆಂಟ್ ಮಾಡಿಸಬಹುದಾದ ಮುಖ್ಯಮಂತ್ರಿ ಅಥವಾ ಉಪಮುಖ್ಯಮಂತ್ರಿಗಳಂತಹ ಬಲಶಾಲಿಗಳು
ಹಿಮ್ಮೇಳದಲ್ಲಿ ಇದ್ದಾಗ ಮಾತ್ರ ಇಂತಹ ಅಧಿಕ ಪ್ರಸಂಗಗಳು ನಡೆಯಲು ಸಾಧ್ಯವಾಗುತ್ತೆ. ಇದಕ್ಕೆ ಪೂರಕ ಸಾಕ್ಷಿ ಅಂದ್ರೆ ವಿಧಾನಸೌಧದಲ್ಲಿ ನಡೆದ ಕಾರ್ಯಕ್ರಮವಾಗಿದೆ. ಹೀಗಾಗಿ ಈ ವಿಜಯೋತ್ಸವಕ್ಕೆ ದಯಾನಂದ್ ಅನುಮತಿ ನೀಡಿರಲು ಸಾಧ್ಯವೇ ಇಲ್ಲ. ವಿಧಾನಸೌಧದ 3ನೇ ಮಹಡಿಯಿಂದ ಬಂದಿರುವ ಮೌಖಿಕ ಸೂಚನೆಯಿಂದಲೇ ಇಂತಹ ದೊಡ್ಡ ತೀರ್ಮಾನಗಳು ಆಗಲು ಸಾಧ್ಯವಾಗುತ್ತೆ. ಇದಲ್ಲದೆ ಈ ತೀರ್ಮಾನಕ್ಕೂ ಮುನ್ನ ಮಾನ್ಯ ಗೃಹ ಸಚಿವರು ಹಾಗೂ ಆಯುಕ್ತರು ಭೇಟಿಯಾಗಿದ್ದನ್ನ ಇಲ್ಲಿ ಸ್ಮರಿಸಬಹುದು. ದಯಾನಂದ್ ಅವರ ಇತಿಹಾಸ ಗೊತ್ತಿರುವವರಿಗೆ ಈ ಸತ್ಯವು ತಿಳಿದಿರುತ್ತೆ. ದಯಾನಂದ್ ಅವರನ್ನ ಪಕ್ಕಕ್ಕಿರಿಸಿ ನೋಡಿದಾಗ್ಲೂ ಒಬ್ಬ ಟ್ರೈನಿ ಪೊಲೀಸ್ ಅಧಿಕಾರಿ ಕೂಡ ಇಂತಹ ಬ್ಲಂಡರ್ ಅನ್ನ ಒಪ್ಪಿಕೊಳ್ಳಲು ಸಾಧ್ಯನೇ ಇಲ್ಲ. ಯಾಕಂದ್ರೆ ರಾತ್ರಿ ಇಡೀ ಪೊಲೀಸರು ಬಳಲಿದ್ದಾರೆ ಹಾಗೂ ಹೆಚ್ಚು ಕ್ರೇಜ್ನಲ್ಲಿರುವ ಅಭಿಮಾನಿಗಳು ಲಕ್ಷ ಸಂಖ್ಯೆಯಲ್ಲಿ ಸೇರ್ತಾರೆ ಅನ್ನೋದು ಪೊಲೀಸರಿಗೆ ತಿಳಿದಿರುತ್ತೆ. ಆದ್ರೆ ಇಲ್ಲಿ ಪೊಲೀಸರಿಗೆ ಪ್ಲಾನ್ ಮಾಡಲು, ಸಿದ್ಧತೆ ಮಾಡಿಕೊಳ್ಳಲು ಮುಖ್ಯಮಂತ್ರಿ ಆಗ್ಲಿ ಅಥವಾ ಉಪಮುಖ್ಯಮಂತ್ರಿ ಆಗ್ಲಿ ಅಥವಾ ಗೃಹ ಸಚಿವರು ಅವಕಾಶವನ್ನೇ ನೀಡಿಲ್ಲ. ಪಕ್ಕದ ಜಿಲ್ಲೆಗಳಿಂದ ಪೊಲೀಸರನ್ನ ಕರೆಸಿಕೊಳ್ಳಲು ಅಥವಾ ಅರೆ ಸೇನಾಪಡೆಗಳನ್ನ ನಿಯೋಜಿಸಲು ಅವಕಾಶವನ್ನೇ ಕೊಡದೆ ರಾಜ್ಯ ಸರ್ಕಾರವು ತನ್ನ ಸರ್ಕಾರಿ ಕಾರ್ಯಕ್ರಮವನ್ನ ಘೋಷಿಸಿತ್ತು. ಚಿನ್ನಸ್ವಾಮಿ ಮೈದಾನದಲ್ಲಿ ನಡೆಯಬೇಕಿದ್ದ ಕಾರ್ಯಕ್ರಮವು ವಿಧಾನಸೌಧಕ್ಕೆ ವಿಸ್ತಾರಗೊಂಡಾಗಲೇ ಅಪಾಯ ಮೈಮೇಲೆ ಬಂದಾಗಿತ್ತು. ಒಬ್ಬ ಪೊಲೀಸ್ ಆಯುಕ್ತರಾಗಿ ಮುಖ್ಯಮಂತ್ರಿ ಹಾಗೂ ಶಕ್ತಿ ಸೌಧಕ್ಕೆ ಭದ್ರತೆ ನೀಡುವುದು ಅನಿವಾರ್ಯವಾಗುತ್ತೆ. ಯಾಕಂದ್ರೆ ಸಾಮಾನ್ಯವಾಗಿ ಅವರು ಮೊದಲು ಆಡಳಿತ ನಡೆಸುವವರಿಗೆ ಉತ್ತರ ಕೊಡಬೇಕಾಗತ್ತೆ. ಮೊದಲೇ ಪೊಲೀಸರ ಕೊರತೆ ಅನುಭವಿಸುತ್ತಿದ್ದವರಿಗೆ ಒಂದೇ ಸಮಯದಲ್ಲಿ 2 ದೊಡ್ಡ ಕಾರ್ಯಕ್ರಮವನ್ನ ಕೇವಲ 4 ಗಂಟೆಯಲ್ಲಿ ನಿಭಾಯಿಸಲು ಸಾಧ್ಯನೇ ಇಲ್ಲ. ದೇವರೇ ಕೆಳಗಿಳಿದು ಬಂದಿದ್ರೂ ಆಗ್ತಿರ್ಲಿಲ್ಲ. ಪ್ರಚಾರದ ತೆವಲಿಗೆ ಬಿದ್ದು ಈ ಕಾರ್ಯಕ್ರಮ ಆಯೋಜಿಸಿದವರನ್ನ ಸಂಪುಟದಿಂದ ಕಿತ್ತೆಸೆಯುವ ಬದಲಿಗೆ ಬಡಪಾಯಿ ಕನ್ನಡಿಗ ಅಧಿಕಾರಿಯನ್ನ ಮನೆಗೆ ಕಳುಹಿಸಲಾಗಿದೆ. ಒಂದೇ ಅವಧಿಯಲ್ಲಿ 2 ಕಡೆ ಕಾರ್ಯಕ್ರಮ ಆಯೋಜನೆ ಆಗದಿದ್ರೆ ಪೊಲೀಸರ ನಿಗವು ಚಿನ್ನಸ್ವಾಮಿ ಮೈದಾನದ ಮೇಲೆಯೇ ಇರ್ತಿತ್ತು. ಆಗ ಪರಿಸ್ಥಿತಿಯನ್ನ ಪೊಲೀಸರು ನಿಭಾಯಿಸುವ ಸಾಧ್ಯತೆ ಕೂಡ ಹೆಚ್ಚಾಗಿರ್ತಿತ್ತು. ಆದ್ರೆ ಎಲ್ಲಾ ಅಜಾಗರೂಕತೆಯನ್ನ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಮಾಡಿ ಈ ಕನ್ನಡಿಗ ಪೊಲೀಸ್ ಆಯುಕ್ತರನ್ನ ಅಮಾನು ಮಾಡುವಂತಹ ದರ್ಪವನ್ನ ಉತ್ತರ ಕೊರಿಯಾದಲ್ಲಿ ಮಾತ್ರ ನಿರೀಕ್ಷಿಸಬಹುದಾಗಿತ್ತು. ಆದ್ರೆ ಇವರು ಯಾಕೋ ಆತನನ್ನ ಮೀರಿಸುವ ಹಂತಕ್ಕೆ ಹೋಗಿದ್ದಾರೆ. ಪೊಲೀಸರು ಮನುಷ್ಯರಲ್ಲವೇ? ಅದೆಷ್ಟೋ ರಾಜಕಾರಣಿಗಳು ರಾತ್ರಿ ಇಡೀ ಸುಖದ ನಿದ್ರೆ ಮಾಡಿಯೂ ವೇದಿಕೆಯ ಮೇಲೆ ಗೊರಕೆ ಹೊಡಿತಾರೆ. ಆದ್ರೆ ರಾತ್ರಿ ಇಡೀ ಕೆಲಸ ಮಾಡಿದ ಪೊಲೀಸರು ಮರುದಿನ ಮತ್ತದೇ ರಸ್ತೆಯಲ್ಲಿ ನಿಂತು ಕೆಲಸ ಮಾಡಬೇಕೆಂದು ಈ ದುರಾಂಕಾರಿಗಳು ಅಪೇಕ್ಷಿಸುತ್ತಾರೆ. ಅವರು ಕೂಡ ಮನುಷ್ಯರು ಎನ್ನುವ ಸಾಮಾನ್ಯ ವಿಚಾರವನ್ನ ಅರಿಯದವರಲ್ಲ. ಆಡಳಿತ ಚುಕ್ಕಾಣಿ ಹಿಡಿದ್ರೆ ಹೇಗೆ? ಪೊಲೀಸರನ್ನ ಜನರು ಅದೆಷ್ಟೇ ಬಾರಿ ಟೀಕಿಸಬಹುದು, ಆದರೆ ಇದು ಮಾತ್ರ ಅತ್ಯಂತ ಅಮಾನವೀಯ. ಪೊಲೀಸರ ನೈತಿಕ ಸ್ಥೈರ್ಯ ಕುಗ್ಗಿಸುವ ಕೆಲಸವಿದು. ಚಿನ್ನಸ್ವಾಮಿ ಸುತ್ತಮುತ್ತ ಅದೆಷ್ಟೋ ಪೊಲೀಸರು ಜನರನ್ನ ರಕ್ಷಿಸಲು ಮಾಡುತ್ತಿದ್ದ ಹರಸಾಹಸ ನೋಡಿದಾಗ ನಿಂತಲ್ಲಿಯೇ ನಾವು ಕುಸಿದು ಹೋಗುವಂತಾಗಿತ್ತು. ಕೆಲವು ಪೊಲೀಸರು ಕೈನಲ್ಲಿ ದೇಹ ಹಿಡಿದುಕೊಂಡು ಕಣ್ಣೀರು ಕೂಡ ಹಾಕ್ತಿದ್ರು. ಆದ್ರೆ ಹೈಕೋರ್ಟ್ನಲ್ಲಿ ಬರುವ ಪಿಐಎಲ್ ವಿಚಾರಣೆಯಲ್ಲಿ ಆಗಬಹುದಾದ ಮುಖಭಂಗ ತಪ್ಪಿಸಿಕೊಳ್ಳಲು ಸಿಎಂ ಹಾಗೂ ಡಿಸಿಎಂ ಮಾಡಿರುವ ನಾಟಕ ಪ್ರದರ್ಶನವಿದು. ಇವರಿಬ್ರು ಮಾಡಿದ ತಪ್ಪಿಗೆ ಹೈಕೋರ್ಟ್ ಮುಂದೆ ಇವರನ್ನ ಬಲಿ ಹಾಕಲಾಗಿದೆ. ಇವರ ಪ್ರಚಾರಕ್ಕಾಗಿ 11 ಜೀವ ಕಳೆದ್ರೂ ಅಲ್ಲಿ ಮುಖ ಉಳಿಸಿಕೊಳ್ಳಲು ಅಧಿಕಾರಿಯನ್ನ ಬಲಿ ಹಾಕಿದ್ರು. ಯಾವುದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯು ಇದಕ್ಕಿಂತ ಹೊಲಸನ್ನ ನೋಡಲು ಸಾಧ್ಯವಿಲ್ಲ. ಇದಾಗಿಯೂ ಕೂಡ ಈ ಸರ್ಕಾರ ನೀಡಿದ 4 ಗಂಟೆ ಅವಧಿಯಲ್ಲಿ ಪೊಲೀಸರು ಮಾಡಿದ ಕೆಲಸವನ್ನ ನಾವು ಖಂಡಿತ ಶ್ಲಾಘಿಸುತ್ತೇವೆ ಹಾಗೂ ಅವರೊಂದಿಗೆ ಪ್ರತಿಯೊಬ್ಬರು ನಿಲ್ಲಲೇಬೇಕು ಎನ್ನುವ ಮನವಿ ಕೂಡ ಮಾಡ್ತೇವೆ. ಕಾಲ್ತುಳಿತದ ಘಟನೆಯಲ್ಲಿ ಬಲಿಯಾದ ಜೀವ 11ಕ್ಕೆ ನಿಂತಿದ್ರೆ ದಯಾನಂದ್ ಹಾಗೂ ಅವರ ತಂಡವೇ ಅದಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಜವಾಬ್ದಾರಿಯುತ ಸೂತ್ರಧಾರರಂತೆ ಅವರು ದುರ್ಘಟನೆ ಬಳಿಕ ಮೈದಾನಕ್ಕೆ ಹೋಗಿ ಟ್ರೋಫಿಗೆ ಮುತ್ತು ಕೊಡ್ತಿರಲಿಲ್ಲ. ಸದಾ ನಿಷ್ಠೆ, ಪ್ರಾಮಾಣಿಕತೆಯಲ್ಲಿ ಭಾರತ ಸಂವಿಧಾನದ ಧ್ಯೇಯದಂತೆ ಕಾರ್ಯನಿರ್ವಹಿಸುತ್ತಿದ್ದ ಒಬ್ಬ ದಕ್ಷ ಅಧಿಕಾರಿ, ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದ ಬಿ ದಯಾನಂದ್ ಅವರ ಸೇವಾ ಅವಧಿಯಲ್ಲಿ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಇಲ್ಲದೆ ಪಾರದರ್ಶಕವಾಗಿ ಸೇವೆ ಸಲ್ಲಿಸಿದ್ದಕ್ಕೆ ಇತಿಹಾಸದಲ್ಲಿ ಎಂದೂ ಕಂಡು ಕೇಳರಿಯದ ಪೊಲೀಸ್ ಆಯುಕ್ತರ ಅಮಾನತೆಂಬಂತೆ ಶಿಕ್ಷೆ ಒಳಗಾಗಿದ್ದಾರೆ. ದಯಾನಂದ್ ಸರ್, ನಿಮ್ಮ ಬೆಂಬಲಕ್ಕೆ ನವ ಇಂಡಿಯನ್ ಪೊಲೀಸ್ ಟಿವಿ ಇದೆ. ನಿಷ್ಠೆಯಿಂದ ಕಾರ್ಯನಿರ್ವಹಿಸುತ್ತಿರುವ ಪೊಲೀಸ್ ಇಲಾಖೆ ಇದೆ. ನಿಮ್ಮ ಆತ್ಮಸ್ಥೈರ್ಯ ಕುಗ್ಗದಿರಲಿ.